ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ಕೆಲವೊಂದು ಟಿಪ್ಸ್ನ ಹೇಳ್ತೇನೆ. ನಿಮ್ಮ ದಿನಗಳು ಯಾವಾಗಲೂ ಪ್ರೊಡಕ್ಟಿವ್ ಆಗಿರಲಿ ಅಂದ್ಕೊಳ್ತಿದ್ದೀರಾ, ಆದರೆ ಕೆಲಸ ಶುರು ಮಾಡಿದ ಕೂಡಲೇ ಟೈಮ್ ವೇಸ್ಟ್ ಆಗ್ತಿದೆಯೇ? ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದಾದರೆ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಹಾಗೂ ಪ್ರಾಕ್ಟಿಕಲ್ ಸ್ಟ್ರಾಟಜೀಸ್ ನಿಮ್ಮ ಜೀವನದಲ್ಲಿ ಸೆಲ್ಫ್ ಇಂಪ್ರೂವ್ಮೆಂಟ್ ತರೋದು ಹೇಗೆ ಅನ್ನೋದನ್ನು. ಕಾಮನ್ ಮಿಸ್ಟೇಕ್ಸ್, ಜನ ಹೆಚ್ಚು ಮಾಡುವ ತಪ್ಪುಗಳು. ನಂಬರ್ 1, ಮಲ್ಟಿ ಟಾಸ್ಕಿಂಗ್. ಫ್ರೆಂಡ್ಸ್, ಒಟ್ಟಿಗೆ 2 ಅಥವಾ 3 ಕೆಲಸ ಶುರು ಮಾಡಿದರೆ ಯಾವುದು ಕೂಡ ಪರ್ಫೆಕ್ಟ್ ಆಗೋದಿಲ್ಲ. ಆದ ಕಾರಣ ಯಾವಾಗಲಾದರೂ ಒಂದು ಕೆಲಸನ ಪರ್ಫೆಕ್ಟಾಗಿ ಮುಗಿಸಿ ನಂತರ ಇನ್ನಿತರ ಕೆಲಸಗಳನ್ನು ಶುರು ಮಾಡಿ. ನಂಬರ್ 2, ಮೊಬೈಲ್ ಡಿಸ್ಟ್ರಾಕ್ಷನ್. ಫ್ರೆಂಡ್ಸ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇನ್ನಿತರ ಆ್ಯಪ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೋಕಸ್ ಕಡಿಮೆ ಆಗ್ತಾ ಬರ್ತದೆ. ಓದಲಿಕ್ಕೆ ನಿಮಗೆ ಮನಸ್ಸೇ ಬರೋದಿಲ್ಲ. ಆದ ಕಾರಣ ಫೋನ್ನ ನೋಡೋದನ್ನ ಅವಾಯ್ಡ್ ಮಾಡಿ ಸ್ನೇಹಿತರೆ. ನಂಬರ್ 3, ನೋ ಪ್ಲ್ಯಾನಿಂಗ್. ಫ್ರೆಂಡ್ಸ್, ಪ್ಲ್ಯಾನ್ ಇಲ್ಲದೆ ದಿನ ಶುರು ಮಾಡಿದರೆ ನಿಮ್ಮ ಅರ್ಧ ಸಮಯ ಅಲ್ಲೇ ವೇಸ್ಟ್ ಆಗುತ್ತೆ. ಸೊ ಪ್ಲ್ಯಾನಿಂಗ್ ಈಸ್ ಮೇಜರ್ ಥಿಂಗ್ ಇನ್ ಯುವರ್ ಲೈಫ್. ವಿತೌಟ್ ಪ್ಲ್ಯಾನಿಂಗ್ ಯು ಕ್ಯಾನಾಟ್ ಅಚೀವ್ ಎನಿಥಿಂಗ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡ್ತೀನಿ ಅಂತ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ಆಗ್ತಾನೆ ನೀವು ಸಾಧಿಸೋಕ್ಕೆ ಸಾಧ್ಯ. ನಂಬರ್ 4, ಲೇಟ್ ಸ್ಲೀಪಿಂಗ್. ರಾತ್ರಿ ತುಂಬ ಫೋನ್ ಬಳಸಿ ಬೆಳಗ್ಗೆ ತಡವಾಗಿ ಎದ್ದರೆ ನಿಮ್ಮ ಎನರ್ಜಿ ಕಡಿಮೆ ಆಗುತ್ತದೆ ಫ್ರೆಂಡ್ಸ್. ಆದ ಕಾರಣ ನೀವು ಸ್ವಲ್ಪ ಮೊಬೈಲ್ನ ಅವಾಯ್ಡ್ ಮಾಡಿ. ನೀವು ಎಷ್ಟು ಬೇಗ ಮಲಗ್ತೀರೋ, ಎಷ್ಟು ಬೇಗ ಎದ್ದೇಳ್ತೀರೋ ಅಷ್ಟೇ ಆ್ಯಕ್ಟಿವ್ ಆಗಿರ್ತೀರ ಫ್ರೆಂಡ್ಸ್. ನಾನು ನಿಮಗೆ ಟಾಪ್ 4 ಸೆಲ್ಫ್ ಇಂಪ್ರೂವ್ಮೆಂಟ್ ಟಿಪ್ಸ್ನ ಹೇಳ್ತೇನೆ. ಫ್ರೆಂಡ್ಸ್, 25 ಮಿನಿಟ್ಸ್ ಕೆಲಸ ಮಾಡಿ, 5 ಮಿನಿಟ್ಸ್ ಬ್ರೇಕ್ ತೆಗೆದುಕೊಳ್ಳಿ. ಆಟೋಮೆಟಿಕ್ಲಾಗಿ ನಿಮ್ಮ ಪ್ರೊಡಕ್ಟಿವಿಟಿ 40% ಹೆಚ್ಚಾಗುತ್ತದೆ ಫ್ರೆಂಡ್ಸ್. ನಾನು ಹೇಳಿರೋ ಟೆಕ್ನಿಕ್ನ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಫ್ರೆಂಡ್ಸ್, ದಿನಕ್ಕೆ 3 ಮುಖ್ಯ ಕೆಲಸಗಳನ್ನು ಬರೀರಿ. ಅದನ್ನ ಕಂಪ್ಲೀಟ್ ಮಾಡಿದರೆ ನಿಮ್ಮ ಕಾನ್ಫಿಡೆನ್ಸ್ ಡಬಲ್ ಆಗ್ತದೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ನೀವು ಇವತ್ತು 3 ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ಆಟೋಮೆಟಿಕ್ಲಾಗಿ ನಿಮ್ಮ ಕಾನ್ಫಿಡೆನ್ಸ್ ಡಬಲ್ ಆಗ್ತದೆ. ಇದು ಗ್ಯಾರಂಟಿ ಫ್ರೆಂಡ್ಸ್. ಒಂದು ಸಾರಿ ಈ ಟೆಕ್ನಿಕ್ನ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಡೈಲಿ 1 ಅವರ್ ಮೊಬೈಲ್ನ ಯೂಸ್ ಮಾಡೋದು ಬಿಡಿ, ನಿಮ್ಮ ಮೈಂಡ್ ಫ್ರೆಶ್ ಆಗ್ತದೆ ಫ್ರೆಂಡ್ಸ್, ಗ್ಯಾರಂಟಿ ಇದು. ಅದೇ ಹೆಡ್ಡೇಕ್ ಇರಲ್ಲ, ಟೆನ್ಷನ್ ಇರಲ್ಲ, ಮೈಂಡ್ ಕಾಮ್ ಆಗಿರ್ತದೆ ಫ್ರೆಂಡ್ಸ್. ಇದು ಲಾಸ್ಟ್ನೇ ಟಿಪ್. ದಿನಕ್ಕೆ 20 ನಿಮಿಷ ಪುಸ್ತಕನ ಓದಿ ಅಥವಾ ಪಾಡ್ಕ್ಯಾಸ್ಟ್ ಕೇಳಿ. ಇದು ನಿಮ್ಮ ಲಾಂಗ್ ಟರ್ಮ್ ಗ್ರೋತ್ ಕೊಡುತ್ತದೆ. ಫ್ರೆಂಡ್ಸ್, ಸಾಂಗ್ಸ್ ಕೇಳೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಈ ಟಿಪ್ನ ಟ್ರೈ ಮಾಡಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಫ್ರೆಂಡ್ಸ್, ರಿಯಲ್ ಲೈಫ್ ಎಕ್ಸಾಂಪಲ್ಸ್. ಫ್ರೆಂಡ್ಸ್, ಎಲನ್ ಮಸ್ಕ್ ಅವರು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ರು, ಏನಂದರೆ ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಅಂತ. ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಆಯಿತು. ಅದೇನಪ್ಪ ಅಂದರೆ ಸ್ಪೇಸ್ ಎಕ್ಸ್, ಟೆಸ್ಲಾ, ನ್ಯೂರಾಲಿಂಕ್ ಮುಂತಾದ ಕಂಪ್ನಿಗಳನ್ನು ಸ್ಥಾಪಿಸಿ ಇಡೀ ಜಗತ್ತಿಗೆ ಹೊಸ ದಾರಿ ತೋರಿಸಿದ ವಿಷನರಿ ಎಂಟ್ರಪ್ರಿನಿಯರ್ ಆದರು. ಸಾಧಿಸಿದರೆ ಇವ್ರ ಥರ ಸಾಧಿಸಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಫ್ರೆಂಡ್ಸ್. ಇನ್ನು APJ ಅಬ್ದುಲ್ ಕಲಾಂ ಸಾರ್ ಅವ್ರ ಬಗ್ಗೆ ಹೇಳೋದಾದರೆ, ಅವರು ಸರಳ ಕುಟುಂಬದಿಂದ ಬಂದ ವ್ಯಕ್ತಿ. ಅವರು ಪರಿಶ್ರಮದಿಂದ ಮತ್ತು ಜ್ಞಾನದಿಂದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆಗಿ ನಂತರ ರಾಷ್ಟ್ರಪತಿಯಾಗಿ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಫ್ರೆಂಡ್ಸ್, ಅವರ ಕಥೆನ ಫ್ರೀ ಇದ್ದಾಗ ನೀವು ಕೇಳಿ, ಅವರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂತ, ಅವರು ಎಷ್ಟು ಜನಕ್ಕೆ ಮಾದರಿಯಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತದೆ. ಫ್ರೆಂಡ್ಸ್, ಇನ್ನು MS ಧೋನಿ ಸಾರ್ ಅವರ ಬಗ್ಗೆ ಹೇಳೋದಾದರೆ, ಅವರು ಸಾಧಾರಣ ಹಿನ್ನೆಲೆಯಿಂದ ಬಂದ ವ್ಯಕ್ತಿ. ಅವರ ಹಠ ಬಿಡದೆ, ಛಲ ಬಿಡದೆ ಸತತವಾಗಿ ಕ್ರಿಕೆಟ್ನ ಪ್ರಾಕ್ಟೀಸ್ ಮಾಡಿ ಭಾರತಕ್ಕೆ ವಿಶ್ವಕಪ್ ತಂದುಕೊಟ್ಟ ವ್ಯಕ್ತಿ. ಫ್ರೆಂಡ್ಸ್, ನಿಮ್ಮ ಮನಸ್ಸಲ್ಲಿ ಬರಬೇಕು, ಸಾಧನೆ ಮಾಡಿದರೆ ಈ ವ್ಯಕ್ತಿ ಥರ ನಾನು ಸಾಧನೆ ಮಾಡಬೇಕು ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.